ಯಾರಿಗೆ ಎಲ್ಲಿಂದ ಹೇಗೆ ತಲುಪುತ್ತದೆ ಎಂಬುದು ಕೂಡ ನನಗೆ ಗೊತ್ತಿದೆ. ಕೇಳ್ತಾರೆ, ನೀವು ಅವರಿಗೆ ಸಲಹೆ ಕೊಡ್ತೀರಿ, ಆ ಮೂಲಕ ಅವರು ಬೆಳೀತಾರೆ. ಅವರವರ ಭಾವಕ್ಕೆ ಅವರವರ ತೆರನಾಗಿ ಅವರವರ ನೋಡಿ, ನಾವೀಗ ಇಷ್ಟು ಎಪಿಸೋಡ್, ನನಗೆ ಬೇರೆ ಕೆಲಸ ಅಲ್ವಾ, ಬದುಕಿ ಬಾರದ ಹೊರೆಯಾಯಿತು. ಇಲ್ಲಿ ಅವರಿಗೆ ಒಂದು ಪ್ರಶ್ನೆ ಬಂತ ಅವ್ರದ್ದು, ಅಥವಾ ಒಂದು ಯಾವುದಾದ್ರೂ ಒಂದು ವಿಷಯ ಬಂತ, ಒಂದು ಕಮೆಂಟ್ ಬಂತ, ಸ್ಟಡಿ ಆಗಬೇಕು, ತಯಾರಿ ಮಾಡಬೇಕು. ಹೌದು, ಅದು ನಾನು ಪ್ರಾಯದವ, ನಾನು ಇಸ್ಲಾಂ ಮಾಡುವುದಲ್ಲ, ಅದು ಒಬ್ಬ ಮುಸ್ಲಿಮ್ ಹೋಗಿ ಹಿಂದೂ ಆಗುವುದಲ್ಲ. ಕಡಲಿನ ನೀರು ಗಾಳಿಯ ಹೊಡೆತಕ್ಕೆ. ಗಜಲ್ ಸರದಾರ ಮೊಹಮ್ಮದ್ ಬಡ್ಡೂರ್ ಜೊತೆಗಿನ ಗಜಲ್ ಕಹಾನಿ ಎಪಿಸೋಡ್ ಅನ್ನು ನೀವು ವೀಕ್ಷಿಸ್ತಾ ಇದ್ದೀರಿ. ಇದು 15ನೇ ಎಪಿಸೋಡು. ಈ ಹಿಂದಿನ ಎಲ್ಲ ಎಪಿಸೋಡ್ಗಳನ್ನು ನೀವು ವೀಕ್ಷಿಸಿದ್ದೀರಿ, ಕಮೆಂಟ್ ಮಾಡಿದ್ದೀರಿ, ಶೇರ್ ಮಾಡಿದ್ದೀರಿ, ಎಲ್ಲವನ್ನು ಮಾಡಿದ್ದೀರಿ. ಈ ಕಾರ್ಯಕ್ರಮವನ್ನು ಕೂಡ ನೀವು ಹಾಗೆಯೇ ಪ್ರೀತಿಸಬೇಕು ಮತ್ತು ಶೇರ್ ಮಾಡಬೇಕು. ಈ ಹಿಂದಿನ ನಿಮ್ಮ ಕಮೆಂಟ್ಗಳಲ್ಲಿ ಒಂದು ಕಮೆಂಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಲಕ್ಷ್ಮೀನಾರಾಯಣ ವಾಣಿಗರಹಳ್ಳಿ ಇವರು ಕಮೆಂಟ್ ಮಾಡಿದ್ದಾರೆ. ಇವರು ಮೊದಲು ಶಿಕ್ಷಕರಾಗಿದ್ದರು, ಆ ಬಳಿಕ ಹುದ್ದೆಗೆ ರಾಜೀನಾಮೆ ನೀಡಿದರು. ದೊಡ್ಡಬಳ್ಳಾಪುರದಲ್ಲಿ 2 ದೇವಸ್ಥಾನಗಳಲ್ಲಿ ಇವರು ಅರ್ಚಕರಾಗಿದ್ದಾರೆ. ಸೀತಾರಾಮ ದೇವಸ್ಥಾನ ಮತ್ತು ಆಂಜನೇಯ ದೇವಸ್ಥಾನ, ಈ 2ರಲ್ಲಿ ಅರ್ಚಕರು ಆಗಿದ್ದಾರೆ. ಒಳ್ಳೆಯ ಗಜಲ್ ಪ್ರೇಮಿ ಕೂಡ ಆಗಿದ್ದಾರೆ. ಅವರ ಒಂದು ಕಮೆಂಟನ್ನು ಈಗ ನಿಮ್ಮ ಎದುರು ಇಡ್ತಾ ಇದ್ದೇನೆ. ನಾನು ಗಜಲ್ ಪ್ರೇಮಿ, ನನ್ನದೊಂದು ಪುಸ್ತಕವೂ ಬಂದಿದೆ. ಗಜಲ್ ಒಂದು ಜನಪದೀಯ ಮೌಲ್ಯ ಒಳಗೊಂಡಿರುವ ಕಾವ್ಯ ಶೈಲಿಯಾಗಿದೆ. ಬಡ್ಡೂರು ಸರ್ ನನಗೆ ಗುರುಗಳಾಗಿ ಗಜಲನ್ನು ತಿಳಿಸಿಕೊಟ್ಟಿದ್ದಾರೆ ಮತ್ತು ತಿಳಿಸಿಕೊಡ್ತಾನೂ ಇದ್ದಾರೆ. ಬಹುಭಾಷೆಯ ಜ್ಞಾನವೇ ಕನ್ನಡ ಗಜಲ್ಗೆ ದೊಡ್ಡ ಶಕ್ತಿಯನ್ನು ನೀಡಿದೆ. ಗುರುಗಳ ಮೂಲಕ ಶುದ್ಧ ಧರ್ಮದ ಮೌಲ್ಯ ಮತ್ತು ಆಧ್ಯಾತ್ಮಿಕ ಫಿಲಾಸಫಿಯನ್ನು ಹಾಗೂ ಮಾನವೀಯ ಅಂಶಗಳನ್ನು ಲಯಬದ್ಧವಾಗಿ ಸರಳವಾಗಿ ಕಟ್ಟಿಕೊಡ್ತಾರೆ. ಅವರ ಗಜಲ್ನಲ್ಲಿ ಅದ್ಯಾವುದು ಅಗೋಚರವಾದ ಅಂಶ ಬಹಳವಾಗಿ ಕಾಡುತ್ತೆ. ನನಗೆ ಅವರ ಮಾತು, ಗಜಲ್, ವ್ಯಕ್ತಿತ್ವ ಬಹಳ ಇಷ್ಟ. ಧನ್ಯವಾದಗಳು ಗುರುಗಳೇ. ಹೀಗೆ ಲಕ್ಷ್ಮೀನಾರಾಯಣ ವಾಣಿಗರಹಳ್ಳಿ ಅವರು ಕಮೆಂಟ್ ಮಾಡಿದ್ದಾರೆ. ಸರ್, ನಿಮಗೆ ಧನ್ಯವಾದ. ಈಗ ಬಡ್ಡೂರು ಸರ್ ಜೊತೆ 4 ಮಾತು ಮತ್ತು 1 ಗಜಲ್. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಲಕ್ಷ್ಮೀನಾರಾಯಣ ವಾಣಿಗರಹಳ್ಳಿ ಅವರು ತಮ್ಮ ಕಮೆಂಟ್ನಲ್ಲಿ 2 ಅಂಶಗಳನ್ನು ಉಲ್ಲೇಖಿಸಿದ್ದಾರೆ. ಒಂದು, ಧರ್ಮದ ಮೌಲ್ಯ ಮತ್ತು ಆಧ್ಯಾತ್ಮಿಕ ಫಿಲಾಸಫಿಯನ್ನು ಹಾಗೂ ಮಾನವೀಯ ಅಂಶಗಳನ್ನು ಲಯಬದ್ಧವಾಗಿ ನೀವು ನಿಮ್ಮ ಗಜಲ್ನಲ್ಲಿ ಕಟ್ಟಿಕೊಡ್ತೀರಿ ಅಂತ. ಇನ್ನೊಂದು ಏನು ಅಂತ ಹೇಳಿದರೆ, ನನಗೆ ಅದ್ಯಾವುದು ಅಗೋಚರವಾದ ಅಂಶ ನನ್ನನ್ನು ಬಹಳವಾಗಿ ಕಾಡಿದೆ ನಿಮ್ಮ ಗಜಲ್ನಲ್ಲಿ ಅಂತ. ಸಾಮಾನ್ಯವಾಗಿ ಗಜಲನ್ನು ಅಥವಾ ಕಾವ್ಯವನ್ನೆಲ್ಲ ಈಗ ಆನಂದಿಸುವ ಸ್ವರೂಪ ಹೇಗೆ ಅಂತ ಹೇಳಿದರೆ, ಅದರಲ್ಲಿ ಯಾರಿಗಾದರೂ ಒಂದು ಡೋಸ್ ಇರುತ್ತೆ ಅಂತ ಹೇಳ್ತಾರೆ, ಅಥವಾ ಕಾಮಿಡಿಯಾಗಿ ಏನಾದರೂ ಎಂಜಾಯ್ ಮಾಡಲಿಕ್ಕೆ ಅಂತ ಹೇಳ್ತಾರೆ. ಆದರೆ ಆಧ್ಯಾತ್ಮಿಕ ಶಕ್ತಿಯುಳ್ಳ ಲಯಬದ್ಧವಾದ ಪದಗಳೊಂದಿಗೆ ನೀವು ಗಜಲನ್ನು ಕಟ್ಟಿಕೊಡುವುದು ಮತ್ತು ಯಾರಿಗೋ ಏನೋ ಅಗೋಚರವಾದ ಶಕ್ತಿ ಅವರಲ್ಲಿ ಉಂಟಾದಂತೆ ಅವರಿಗೆ ಅವರ ಭಾವಕ್ಕೆ ಬರುವುದು, ಇದು ಹೇಗೆ ಸಾಧ್ಯ? ಇಷ್ಟೊಂದು ಆಳವಾಗಿ ಕವನವನ್ನು ಆಧ್ಯಾತ್ಮಿಕ ಸ್ವರೂಪದಲ್ಲಿ ಹೇಗೆ ಕಟ್ಟಿಕೊಡ್ತೀರಿ ಅಂತ. ಅವರವರ ಭಾವಕ್ಕೆ ಅವರವರ ತೆರನಾಗಿ ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತಿಹನು ಶಿವಯೋಗಿ. ಗೊತ್ತಾಯ್ತಾ? ಇದು ಅವರ ಭಾವ. ಅವರೆಲ್ಲಿರುವುದು ದೇವಸ್ಥಾನದಲ್ಲಿ ಅರ್ಚಕರಾಗಿ. ದೇವರವರಿಗೆ ಗೋಚರಿಸ್ತಾರೋ? ಇಲ್ಲ, ಅಗೋಚರ. ಯಾವುದೋ ಅಗೋಚರ ಶಕ್ತಿ ಅಲ್ಲಿ ಅವರನ್ನು ಕಾಡುತ್ತಿದೆ. ಆ ಅಗೋಚರ ಶಕ್ತಿಗೂ ಇಲ್ಲಿ ಇವರಿಗೆ ಅಮಾಯಕರಿಗೂ ಒಂದು ಸೇತುವೆಯನ್ನು ಕಲ್ಪಿಸುವ ಒಂದು ಇದರಲ್ಲಿದ್ದಾರೆ. ಆಗ ನಮ್ಮದನ್ನು ನೋಡುವಾಗ ಅದೇ ರೀತಿಯ ಒಂದು ಆ ಭಾವನೆ ಅವರನ್ನಲ್ಲಿ ಎಳ್ಕೊಂಡು ಹೋಗ್ತದೆ. ಅದು ಅವರ ಭಾವಗಳು ಎಳ್ಕೊಂಡು ಹೋಗೋದು. ಒಬ್ಬ ಕಳ್ಳನೇ ಕೇಳುವುದಾದರೆ ಇದರಲ್ಲಿ ನನಗೆ ಅತಿ ಸುಲಭದಲ್ಲಿ ಕದೀಲಿಕ್ಕೆ ಹೇಗಾಗ್ಬೋದು ಹೌದು ಅಲ್ವಾ? ಅಥವಾ ಒಂದು ಬೇರೆ ಏನು ಮಾಡುವ, ಅವರವರ ಭಾವಕ್ಕೆ ತಕ್ಕವರು ವಿಚಾರಿಸುವುದು ಉಂಟಲ್ಲ ಅದು. ಆದರೆ ಎಲ್ಲರನ್ನೂ ಒಂದೇ ತೆರವಿಗೆ ತರುವುದು, ಒಂದೇ ಕೂಟಕ್ಕೆ ತರುವುದು, ಅದು ನಮ್ಮ ಕಾರ್ಯ. ಒಳಿತಿನತ್ತ ತರುವುದು. ಮತ್ತು ಆಧ್ಯಾತ್ಮಿಕ, ಹೌದು, ಆಧ್ಯಾತ್ಮಿಕ ಟಚ್ ಇಲ್ಲದೆ ಯಾವ ಕಾವ್ಯವೂ ಬರುವುದಿಲ್ಲ. ಅದು ನಾವು ಕಲಿತು ಅಧ್ಯಯನ ಮಾಡಿ ಬರೆದ ಕಾವ್ಯಗಳಲ್ಲಿ ಆಧ್ಯಾತ್ಮಿಕ ಟಚ್ ಅದು ಯಾರ್ದಾದರೂ ಇರಲೇಬೇಕು.
ಅಲ್ಲ, ಬರೇ ನಾನೊಬ್ಬ ಕವಿ, ನಾನು ದೊಡ್ಡ ಕವಿಯಾಗಿ ನಾನೊಂದು ಗಜಲ್ ಕವಿಯಾಗಿ ಇದು ಮಾಡಬೇಕು, ಅದರ ಲಯ ಇಲ್ಲ, ಅದರ ಛಂದಸ್ಸಿಲ್ಲ, ಅದರ ಶಬ್ದಗಳಿಗೆ ಹೊಂದಾಣಿಕೆಗಳಿರುವುದಿಲ್ಲ, ಅಂಥದ್ದೆಲ್ಲ ಅದು ಆಗೋದಿಲ್ಲ. ಅಂಥದ್ದೀಗ ಜಾಸ್ತಿ ಆಗ್ತದೆ. ಯಾಕೆಂದರೆ ಈಗ ನಮ್ಮದೇ ನೋಡಿ, ನಾವೀಗ ಇಷ್ಟು ಎಪಿಸೋಡ್, ನಮಗೆ ಬೇರೆ ಕೆಲಸ ಅಲ್ವಾ, ಇದು 15ನೇ ಎಪಿಸೋಡು ಅಲ್ವಾ? ಹೌದು. ಈ 15 ಎಪಿಸೋಡ್ ಮಾಡುವ ಅಗತ್ಯ ನಮಗೆ ಇತ್ತ? ಹೌದು. ನಮಗೆ ಬೇರೆ ಕೆಲಸ ಇತ್ತು. ಅದನ್ನು ತೆಕ್ಕೊಂಡವರು ಎಷ್ಟು ಜನ ಇದ್ದಾರೆ? ಒಂದು ಬೇರೆ ಜನ, ಒಂದು ಕಡಿಮೆ ಅಂದರೆ ಒಂದು 10-50 ಜನ ಅವರು ಇದಕ್ಕೆ ಇನ್ವಾಲ್ವ್ ಆಗಿದ್ದಾರೆ. ಒಂದು 300, 350, 400 ಜನ ಅದನ್ನು ನೋಡುವ ಒಂದು ಇದಕ್ಕೆ ಬರ್ತಾರೆ. ಹೌದು. ಈಗ ಕಡಿಮೆ ಅಂದರೂ ಕರ್ನಾಟಕದಲ್ಲಿ ಒಂದು 400-500 ಜನ ಇವರೇ ಇದ್ದಾರೆ, ಇದ್ದಾರೆ. ಇಲ್ಲಿ ಅವರಿಗೆ ಒಂದು ಪ್ರಶ್ನೆ ಬಂತ ಅವ್ರದ್ದು, ಅಥವಾ ಒಂದು ಯಾವುದಾದ್ರೂ ಒಂದು ವಿಷಯ ಬಂತ, ಒಂದು ಕಮೆಂಟ್ ಬಂತ? ಇಲ್ಲ. ಯಾಕೆ? ದೊಡ್ಡ ಬರಹಗಾರ ಅಂತೇಳಿ ತಿಳ್ಕೊಂಡಿದ್ದಾರೆ. ಅವರಿಗೆ ತಲುಪದೇ ಇರುವ ಸಾಧ್ಯತೆ ಇದೆ. ಈ ತಲುಪದೇ ಇರುವ ಸಾಧ್ಯತೆ ಇಲ್ಲವೇ ಇಲ್ಲ. ಯಾರಿಗೆ ಎಲ್ಲಿಂದ ಹೇಗೆ ತಲುಪುತ್ತದೆ ಎಂಬುದು ಕೂಡ ನನಗೆ ಗೊತ್ತಿದೆ. ಓಕೆ, ಗೊತ್ತಾಯ್ತಾ? ಯಾವ್ಯಾವ ಗ್ರೂಪ್ನಲ್ಲಿ ಯಾರ್ಯಾರು, ಕೆಲವರಂತೂ ಅದರ ಬಗ್ಗೆ ಬಹಳ ಮೌನ ವಹಿಸಿದ್ದಾರೆ. ಯಾಕೆಂದರೆ ಅವರು ಇದರಿಂದ ಏನಾದರೂ ಕಲಿಬೇಕು, ಹುಡುಕಬೇಕು, ಒಂದು ಹೊಸತನಕ್ಕೆ ನಾನು ಬರಬೇಕು ಎಂಬ ಇಚ್ಛೆ ಇದ್ದವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಅಲ್ವಾ? ಅವರೊಂದು ಬೆರಳಿಕೆ ಮಂದಿ. ಅವರಿಗೆ ನಾವು ಫೋನ್ನಲ್ಲಿ ಕೂಡ ನಮಗೆ ಅದರ ವಿಷಯ ಅವರು ಒಂದು ಫೋನ್ ಮಾಡಿದರೆ ಅವರಿಗೆ ಹೇಳ್ಬೋದು. ಹೌದು, ಅವರೊಂದು ಗಜಲ್ ಬರೆದು ನಿಮಗೆ ಕಳಿಸ್ಕೊಡ್ತಾರೆ. ನೋಡಿ ಸರ್, ಇದರಲ್ಲಿ ಏನಾದರೂ ಹೇಗೆ ಇದೆ, ಏನಾದರೂ ತಿದ್ದುಪಡಿ ಮಾಡಬೇಕಂತ ನಿಮ್ಮಲ್ಲಿ ಕೇಳ್ತಾರೆ. ನೀವು ಅವರಿಗೆ ಸಲಹೆ ಕೊಡ್ತೀರಿ, ಆ ಮೂಲಕ ಅವರು ಬೆಳೀತಾರೆ. ಹೌದು. ಈಗ ಇಲ್ಲಿ ನಮ್ಮಲ್ಲಿ ಅಂತ ಸಂಪರ್ಕದಲ್ಲಿದ್ದವರು ಕೇಳಿ ಕಲಿಯುವವರು ಇದ್ದಾರೆ. ಆ ರೀತಿಯಲ್ಲಿ ಇದನ್ನು ಇದು ಮಾಡ್ತಾರೆ, ಕಮೆಂಟು ಮಾಡ್ತಾರೆ. ಈಗ ಗಜಲ್ಕಾರನೇ ಮಾಡಬೇಕಂತೇಳಿಲ್ಲ, ಕಾವ್ಯ ಬರೆಯುವವರು ಇಲ್ವಾ? ಹೌದು, ಬಹಳ ಚೆನ್ನಾಗಿ ಕಾವ್ಯ ಬರೆಯುವವರು ಇದ್ದಾರೆ. ಅವರು ಕಾವ್ಯ ಬರೆಯುವುದರಿಂದ ನಾವು ಗಜಲ್ ಹೇಗೆ ಬರೆಯುವುದು ಎಂಬುದರ ಬಗ್ಗೆ ಅವರು ಬರೆಯಬಹುದಲ್ಲ? ಹೌದು. ಏಕೆಂದರೆ ಈಗ ಬರೆಯದೆ ಇರುವಂಥವರು ಈ ಇದಕ್ಕೆ ಗಜಲ್ ಲೋಕಕ್ಕೆ ಬಂದರೆ ಇರುವವರಿಗಿಂತ ಚೆನ್ನಾಗಿ ಬರೆಯುವ ಚಾನ್ಸ್ ಇದೆ. ಹೌದು. ನಿಮಗೆ ಉಮೇಶ್ ಬಾಬು ನೆನಪುಂಟಾ? ನೆನಪುಂಟಾ? ಇಂಟರ್ನ್ಯಾಷನಲ್ ಫ್ರೆಂಡ್. ಬಹಳ ಕಾವ್ಯ ಬರೀತಿದ್ದಾರೆ. ನಾನು ಅವರಿಗೆ ಹೇಳಿದೆ ಗಜಲ್ ಬರೆಯಿರಿ ಅಂತೇಳಿ. ಗಜಲ್ ಬರೆದರು. ಚೆನ್ನಾಗಿ ಬರೀತೀರಿ, ಆಯಿತು. 100 ಗಜಲ್ ಬರೆದಿಟ್ಟಿದ್ದಾರೆ. ಈಗ ಅವರ ಸಂಕಲನ ಬರಬೇಕು. ಅಪ್ಪಟ ಗಜಲ್ ಆಗಿದೆ ಅದು, ಅಲ್ವಾ? ಒಂದು ಜನ ಜಾಸ್ತಿ ಆಗ್ತದೆ, ಕಾಂಪಿಟಿಷನ್ ಇರಬೇಕು ಈ ಲೋಕದಲ್ಲಿ. ಯಾವುದು ಸ್ಪರ್ಧೆ ಇಲ್ಲದ ಒಂದು ಜಗತ್ತುಂಟಲ್ಲ, ಅದು ನಿಸ್ಸಾರವಾಗಿರ್ತದೆ. ಸ್ಪರ್ಧೆ ಇದ್ದಾಗ ಒಂದಕ್ಕಿಂತ ಒಂದು ಉತ್ತಮವಾಗಿ ಬರುವುದಕ್ಕೆ ಆಗ ರ್ಯಾಂಕ್ ಗಳಿಸುತ್ತದೆ. ಈಗ ನಾವು ಇದೇ ರೀತಿ ನನಗೆ ಈಗ ಏನಾಗಿದೆ, ಸಾಕು ನಿಲ್ಲಿಸುವ ಅಂತೇಳಾಗಿದೆ. ಇದು ಎಪಿಸೋಡ್ ನಾನು ಅಲ್ಲಿಂದ ಬರುವುದು, ಕಷ್ಟಪಟ್ಟು ನಾನು ಬರಬೇಕು. ಹೌದು, ಅಲ್ವಾ? ಅದಕ್ಕೆ ಸ್ಟಡಿ ಆಗಬೇಕು, ತಯಾರಿ ಮಾಡಬೇಕು. ಹೌದು, ಅದು ನಾನು ಪ್ರಾಯದವ ನಾನು. ಹೌದು. ನೀವು ಇನ್ನು ಬಡ್ಡೂರು ಓಡಾಡ್ತಾರೆ ಅಂತೇಳಿ ನೀವು ನೆನೆಸ್ತೀರಿ. ಅಂದರೆ ನಾನು ಯಾವ ರೀತಿ ಓಡಾಡ್ತೇನೆ ಅಂತೇಳಿ ಅದು ನನಗೆ ಗೊತ್ತು. ಹೌದು, ಅಲ್ವಾ? ಕಷ್ಟ ಆಗ್ತದೆ. ಅದಕ್ಕಾಗಿ ನಾನು ನಿಮ್ಮ ಹತ್ರ ಬಾಯ್ಬಿಟ್ಟು ಹೇಳುವುದರಲ್ಲಿದ್ದೆ. ಈಗ ಅವರ ಒಂದು ಇದುಂಟಲ್ಲ, ಕಮೆಂಟ್ ನಮಗೆ ಅದರತ್ತವೇ ನಮ್ಮನ್ನು ಕೊಂಡೊಯ್ತು, ಅಲ್ವಾ? ಸರಿಯಾಗಿ ನಾವು ಅದು ವಿಷಯ ಹಾಗೆ ಮನ್ನಣೆ ಮಾಡಿ ನಾವು ಅದನ್ನು ಎಲ್ಲರಿಗೂ ಅದರಲ್ಲಿ ನಾವೊಂದು ಪಾಲು ಪಡೆಯಬೇಕು. ನಾವೆಲ್ಲ ನೋಡ್ತೇವೆ. ನಾನು ಅಭಿಷಾರ ಸಮ್ಮನ ಇದು ನೋಡ್ತೇವೆ, 2-3. ಅವರು ಯೂಟ್ಯೂಬಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನಾವು ನೋಡ್ತಾ ಇರ್ತೇವೆ. ಯಾಕೆ? ಕಮೆಂಟ್ ಹಾಕ್ತೇವೆ, ಅಲ್ವಾ? ಯಾಕೆ ಹಾಕ್ತೇವೆ? ಅಂಥ ಒಂದು ನ್ಯೂಸನ್ನು ಅವರು ಕೊಡ್ತಾರೆ. ಶ್ರಮ ಪಟ್ಟಿರ್ತಾರೆ, ಕಷ್ಟ ಬಿಟ್ಟು. ಯಾವುದು ಕೆಲವೊಮ್ಮೆ ನಿಮ್ಮದಕ್ಕೂ ನಾನು ಕೆಲವು ಕಮೆಂಟ್ ಬರೆದುಂಟು, ನೀವು ಓದಿದ್ದೀರಾ ಇಲ್ವಾ ನನಗೆ ಗೊತ್ತಿಲ್ಲ. ನೀವು ಕೆಲವು ರಾಜಕೀಯ ಬರೆಯುವಾಗ ಹೆಚ್ಚು ನಾನು ಅದನ್ನು ಮುಟ್ಟುವುದಿಲ್ಲ. ನನಗೆ ವಾಟ್ಸಪ್ ಅಲ್ಲಿಯೂ ಅದಕ್ಕೆ ಕಮೆಂಟ್ ಮಾಡಿ. ಹೌದು, ಒಂದು ಕಮೆಂಟ್ ಮಾಡಿ ಬಿಡ್ತೇನೆ. ಯಾಕೆ? ಅದು ಯಾಕೆ ನಿಮಗೆ ಅದು ನೀವು ಬರೆಯುವುದಕ್ಕೆ ಒಂದು ಪ್ರೋತ್ಸಾಹ, ಬರೆಯಿರಿ ಅಂತೇಳಿ. ಯಾಕೆಂದರೆ
ಅದು ಒಳಿತಿನಡೆಗೆ ಅಲ್ವಾ ಹೌದು. ಸೆಳೆಯುವುದು ನಾವು. ಯಾವುದು ಒಳಿತಿನೆಂದರೆ ಒಬ್ಬ ಹಿಂದುವನ್ನು ಇಸ್ಲಾಂ ಮಾಡುವುದಲ್ಲ, ಅಲ್ಲ 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 ಒಬ್ಬ ಕ್ರಿಶ್ಚಿಯನನ್ನು ಇಸ್ಲಾಂ ಮಾಡುವುದಲ್ಲ, ಅದು ಒಬ್ಬ ಮುಸ್ಲಿಮ್ ಹೋಗಿ ಹಿಂದೂ ಆಗುವುದು ಅಲ್ಲ. ಹೌದು. ಒಳಿತಿನಡೆಗೆ ಅಂದರೆ ಈ ಜಗತ್ತಿಗೆ ನಾವು ಇರುವ ಸಮಯದಲ್ಲಿ ಅದು ಒಳಿತಾಗಬೇಕು. ಹೌದು. ನಾವು ಒಳಿತನ್ನೇ ಮಾಡಬೇಕು, ಸುಖದಿಂದ ಬದುಕುವುದು, ನಮ್ಮ ಮಕ್ಕಳು ಬದುಕಬೇಕು ಸುಖದಿಂದ, ಹೌದು. ಅಲ್ವಾ? ನಾವೆಲ್ಲ ಒಂದಾಗಿ ಪ್ರೀತಿಯಿಂದ ಬದುಕುವುದು, ಬದುಕುವುದಕ್ಕೆ ಒಳ್ಳೆಯ ಒಂದು ವಾತಾವರಣವನ್ನು ನಿರ್ಮಿಸೋದು, ಹೌದು, ಕೆಡುಕು ಇಲ್ಲದ ಒಂದು ಸಮಾಜವನ್ನು ನಿರ್ಮಿಸೋದು. ಅದೇ ನೋಡಿ ಈ ಸಾಹಿತಿಗಳು ಮಾಡೋ ಕೆಲಸದೇ. ಬರ್ಬಾದೆ ಗುಲಿಸ್ತಾನ್ ಕೆ ಲಿಯೆ ಏಕ್ ಹಿ ಉಲ್ಲು ಕಾಫಿ ಹೈ, ಬರ್ಬಾದೆ ಗುಲಿಸ್ತಾನ್ ಕೆ ಲಿಯೆ ಏಕ್ ಹಿ ಉಲ್ಲು ಕಾಫಿ ಹೈ, ಅಲ್ಲಾಮ ಇಕ್ಬಾಲ್ದು. ಯಹಾ ತೋ ಹರ್ ಶಾಖ್ ಪರ್ ಉಲ್ಲು ಬೈಠೆ ಹೈ, ಅಂಜಾಮೆ ವಾಹ್ ಗುಲಿಸ್ತಾನ್ ಕ್ಯಾ ಹೋಗಾ. ಯಾಕೆ ಯಾವಾಗ ಬರೆದಿದ್ದವರು? ಈ ದೇಶದ ಸ್ಥಿತಿಯ ನೋಡಿ ಅವರು ಬರೆದದ್ದು. ಈ ದೇಶವನ್ನು ಹಾಳು ಮಾಡಲಿಕ್ಕೆ ಒಬ್ಬ ರಾಜಕಾರಣಿ ಸಾಕು, ಎಂತ ಇದಿದೆ ಅಂತಿರುವಾಗ, ಗಲ್ಲಿಗಳಿಲ್ಲೋ ಅಂತವೇ ರಾಜಕಾರಣಿಗಳಿರುವಾಗ ಈ ದೇಶದ ಅಂಜಾಮೇನಾದೀತು? ಭವಿಷ್ಯವಾಣಿ ಅಂದವರು ಹೇಳಿದ್ದು ನಮಗೆ ಭವಿಷ್ಯವಾಣಿ ಅಲ್ವಾ? ಅದು ಸಾಹಿತ್ಯ. ಅಂಥದ್ದನ್ನು ಮಾಡಿಕೊಂಡು ಹೋಗ್ತೀರಿ, ಎಲ್ಲ ಕಾಲಕ್ಕೂ ಸಲ್ಲುವಂಥದ್ದು. ಅದು ಬರ್ಬಾದೆ ಗುಲಿಸ್ತಾನ್ ಕೇಳಿ ನಾವೇನಾಗಿದ್ದೇವೆ? ಅದು ಬಿಟ್ಟು ನಾವು ಬೇರೆ ಲೋಕದಲ್ಲಿದ್ದೇವೆ ಅಲ್ವಾ? ಹೌದು. ನಾವು ಇದು ನೋಡಿ ಅವ್ರದ್ದೇ ಮತ್ತೊಂದು ಹೇಳ್ತೇನೆ, ಇನ್ನು ಹೆಚ್ಚು ನಮಗೆ ಸಮಯ ಇಲ್ಲ, ಒಂದು ಗಜಲ್ ಆಗಬೇಕು. ಗುಲ್ ಪೆ ಬುಲ್ಬುಲ್ ಹೋಕೆ ಅಪ್ನಿ ಜಿಂದಗಿ ಬರ್ಬಾದ್ ಕಿ, ಗುಲ್ ಪೆ बुलबुल हो के अपनी जिंदगी बर्बाद की, खुद फंसे पंदे पे बुलबुल, खुद फंसे पंदे पे बुलबुल, क्या खता सैयद ಓಕೆ. ಹೌದು, ಬುಲ್ಬುಲ್ ಎಂಬ ಹೂ ಅಂತಲ್ಲ, ಗುಲ್ ಪೆ ಬುಲ್ಬುಲ್ ಹೋಕೆ ಅಪ್ನಿ, ಅದಕ್ಕೆ ಅಡಿಕ್ಟ್ ಆಗಿ ಅಪ್ನಿ ಜಿಂದಗಿ ಬರ್ಬಾದ್ ಕಿ, ಅದನ್ನೇ ಹೀರುತ್ತಾ ಅಲ್ಲಿ ಆ ಹೂವಿನಲ್ಲಿ ಜಿಂದಗಿ ಬರ್ಬಾದ್. ಹೌದು ಅಲ್ವಾ? ಖುದ್ ಪಸೆ, ತಾನಾಗಿಯೇ ಹೋಗಿ ಬಲೆಯಲ್ಲಿ ಪಕ್ಷಿ ಬಿದ್ದರೆ, ಕ್ಯಾ ಕದಾ, ಬಲೆಯನ್ನು ಬೀಸಿದ ಸಯ್ಯಾದ್ ಆ ಶಿಕಾರಿಯ ತಪ್ಪೇನಿದೆ? ಇದೇ ಹೋಗಿ ಬೀಳುವುದಾದರೆ ಅಂತ ಚಟಕ್ಕೆ ನಾವು ಹೋಗಿ ಬಿದ್ದಿದ್ದೇವೆ. ಆ ಚಟದಲ್ಲಿ ಇದ್ದು ನಮ್ಮ ಜೀವನವನ್ನು ನಾವು ಸಂಪೂರ್ಣ ಹಾಳು ಮಾಡಿಕೊಂಡಿದ್ದೇವೆ. ಅಲ್ಲಿಂದ ಹೊರಗೆ ಬರಬಹುದಾ? ಆ ಪ್ರಶ್ನೆ ನಮಗೆ ಬೇಡ. ರಿಸಲ್ಟ್ ನಮಗೆ ಅಗತ್ಯವೇ ಇಲ್ಲ, ಪ್ರಯತ್ನ, ರಿಸಲ್ಟ್ ಅವನು ಕೊಡ್ತಾನೆ. ಅದು ಅವನೊಂದು, ಅದು ಖಬೀರ್ ಅಲ್ವಾ? ಹೌದೌದು. ಅವನು ನಿರ್ಣಯಿಸಿದ್ದೇ ಆಗುವುದು. ನಾವು ಹೇಳಿದರೆ ಆದರೆ ನಮ್ಮ ಪ್ರಯತ್ನ, ನಾವೊಂದು ಒಳ್ಳೆಯ ಸಂಕಲ್ಪದಿಂದ ಆ ಪ್ರಯತ್ನ ಮಾಡ್ತಾನೆ ಇರಬೇಕು, ಮಾಡೋಣ. ಓಕೆ, ಒಳ್ಳೆಯ ಮಾತುಗಳನ್ನು ಈ ನಮ್ಮ ಲಕ್ಷ್ಮೀನಾರಾಯಣ ವಾಣಿಗರಹಳ್ಳಿ ಅವರು ಯಾವ ಕಮೆಂಟ್ ಮಾಡಿದಾರೋ ಅದರ ಮೇಲೆ ಇಷ್ಟೊಂದು ವಿಸ್ತಾರವಾಗಿ ನೀವು ವಿಚಾರವನ್ನು ಮಂಡಿಸಿದ್ದೇ ಒಂದು ವಿಶೇಷ ಅಂತ ನಾನು ಭಾವಿಸ್ತೇನೆ. ಬಹಳ ಚೆನ್ನಾಗಿ ವಿಚಾರವನ್ನು ಮಂಡಿಸಿದ್ದೀರಿ. ಈಗ ಒಂದು ಗಜಲ್. ನಾನು ತುಂಬ ಮಂದಿ ನಮ್ಮ ಮಂಗಳೂರಲ್ಲಿ ಬಹಳ ಗಜಲ್ ಬರೆಯವರಲ್ಲಿದ್ದಾರೆ. ಡಾಕ್ಟರ್ ಸುರೇಶ್ ನೆಗಲಗುಳಿ, ಹೌದು, ಮತ್ತೆ ಬ್ಯಾರಿ ಗಜಲ್ ಅವರು ಧೀರ ತಮ್ಮ ಅಂತ ಹೇಳಿ ಬರಿತಾ. ಹೌದು, ಮತ್ತೆ ನಮ್ಮ ಅನ್ಸಾರ್ ಕಾಟಿಪಲ್ಲ ಬ್ಯಾರಿಯಲ್ಲಿ ಗಜಲ್ ಬರೀತಾರೆ ಅಂತೇಳಿ ಸುದ್ದಿ ಇದೆ. ಅವ್ರದ್ದೆಲ್ಲ ಹೇಳ್ಬೇಕಂತೇಳಿ ನನಗೆ ಬಹಳ ಆಸೆ ಇತ್ತು. ಸುರೇಶ್ ನೆಗಲಗುಳಿ ಒಳ್ಳೆ ಗಜಲ್ಗಾರ. ನೋಡುವ ಏನೆಲ್ಲ ಆಗ್ತದೆ ಅಂತೇಳಿ, ಕಾಲವೇ ನಿರ್ಣಯಿಸಲಿ. ಈ ಗಜಲ್ ಪ್ರತಿ ಶೇರ್ ಉಂಟಲ್ಲ, ಒಂದೊಂದು ವಿಷಯದಲ್ಲಿ ಹೇಳ್ತೇವೆ ನಾವು. ಒಂದು ಗಜಲ್ನಲ್ಲಿ ವಿಶೇಷತೆ ಅಂದರೆ 5 ಶೇರ್ನಲ್ಲಿ 5 ವಿಷಯ ಬರಬೇಕು. ಮತ್ತೆ ಇದರ ಸಾಂಕೇತಿಕವಾದ ಅರ್ಥಗಳನ್ನು ನಾವು ಅನುಭವಿಸಲಿಕ್ಕೆ ಕಲಿಬೇಕು. ಇಲ್ಲಿ ನಾನು ಹೇಳ್ತೇನೆ, ಅಲ್ಲಿ ಕಡಲಿನ ನೀರು, ಗಾಳಿ, ಅದರ ಹೊಡೆತ, ಅಲುಗುತ್ತ, ತೆರೆ, ಇದೆಲ್ಲ ಸಂಕೇತಗಳು ಬರ್ತದೆ. ಮತ್ತು ಅಬ್ಬರದಿಂದ ನರ್ತಿಸುವುದು, ಕೊನೆಗೆ ಬಡಿತ ದಡಕ್ಕೆ ಏನಾಯಿತು, ನೊರೆಯಾಯಿತು ಅಂತೇಳಿ, ಇದೆಲ್ಲ ಸಂಕೇತಗಳು. ಈಗ ಎಂಥದ್ದು, ಒಬ್ಬ ಒಳ್ಳೆ ಶಾಂತ ಮನುಷ್ಯ, ಬಹಳ ಶಕ್ತಿವಂತ, ಬಹಳ ಹಣವಂತ,
ಇದು ಕಡಲಿನ ನೀರು ಗಾಳಿಯ ಹೊಡೆತಕ್ಕೆ ಅಲುಗುತ್ತಾ ತೆರೆಯಾಯಿತು. ಈ ಕಡಲಿನ ನೀರು ಉಂಟಲ್ಲ, ಆ ಶಕ್ತಿವಂತ ಶಾಂತ ಮನುಷ್ಯ, ಗಾಳಿಯ ಹೊಡೆತ ಕಿವಿ ಮಾತು ಚುಚ್ಚುತ್ತಾರಲ್ಲ, ಆ ಹೊರಕೆ ಅಲುಗುತ್ತಾ ದೊಡ್ಡ ಅಬ್ಬರವಾದ ತೆರೆ ಆಗ್ತದೆ, ಉಬ್ಬಿ ನಿಲ್ತಾನೆ. ಕೊನೆಗೆ ಅವನ ಅಬ್ಬರದಿಂದ ನರ್ತಿಸ್ತಾನೆ, ವಿವೇಕ ಇಲ್ಲದೆ ನರ್ತಿಸಿ ಅಲೆಗಳು ಕೊನೆಗೆ ನೊರೆಯಾಯಿತು. ಅವನನ್ನು ಎಂಥ ಜನವನ್ನು ಒಬ್ಬ ಈ ಕಿವಿ ಹಿಂಡುವ ಚಾಡಿಗೌರ ಉಂಟಲ್ಲ ಏನು ಮಾಡ್ತಾನೆ ಎಂಬ ಸಂಕೇತವನ್ನು ಅಲ್ಲಿ ತೋರಿಸ್ತದೆ. ಹಾಗೆ ಎಲ್ಲವಕ್ಕೂ ಸಂಕೇತ ಇದೆ ಇದೊಂದು. ಯಾಕೆಂದರೆ ಜನರು ಆ ಸಂಕೇತಗಳನ್ನು ಅರ್ಥ ಮಾಡಿಕೊಂಡು ಅಲ್ಲಿ ನಾವು ಅದನ್ನು ವಾಚನ ಮಾಡಬೇಕು, ಮತ್ತೊಂದು ಬರೆಯಲಿಕ್ಕೆ ಕಲಿಬೇಕು. ಇದು ಯಾರ್ದು? ನಂದೆ. ಕಡಲಿನ ನೀರು ಗಾಳಿಯ ಹೊಡೆತಕ್ಕೆ, ಕಡಲಿನ ನೀರು ಗಾಳಿಯ ಹೊಡೆತಕ್ಕೆ ಅಲುಗುತ್ತಾ ತೆರೆಯಾಯಿತು. ಅಬ್ಬರದಿಂದ ನರ್ತಿಸಿ ಅಲೆಗಳು ಬಡಿಯುತ್ತ ದಡಕ್ಕೆ ನೊರೆಯಾಯಿತು. ಬದುಕಲಿ ನೆಮ್ಮದಿ ಸುಖ ಬೇಕಾದರೆ, ಬದುಕಲಿ ನೆಮ್ಮದಿ ಸುಖ ಬೇಕಾದರೆ ಮಿತಿಯಲ್ಲಿರಲಿ ಬಯಕೆಗಳು. ಬದುಕಲಿ ನೆಮ್ಮದಿ ಸುಖ ಬೇಕಾದರೆ ಮಿತಿಯಲ್ಲಿರಲಿ ಬಯಕೆಗಳು. ಗಾಳಕ್ಕೆ ತುರಿದ ಎರೆಹುಳ ಕಂಡು, ಗಾಳಕ್ಕೆ ತುರಿದ ಎರೆಹುಳ ಕಂಡು ನುಂಗಿದ ಮೀನು ಸೆರೆಯಾಯಿತು. ನುಂಗಿದ ಮೀನು ಸೆರೆಯಾಯಿತು. ಅನುಭವ ಕಲಿಸುವ ಪಾಠವು ಜಗದಿ, ಅನುಭವ ಕಲಿಸುವ ಪಾಠವು ಜಗದಿ ಚೇತನ ತುಂಬುವ ಜೀವಜಲ. ಅನುಭವ ಕಲಿಸುವ ಪಾಠವು ಜಗದಿ ಚೇತನ ತುಂಬುವ ಜೀವಜಲ. ಸುರಿದ ಹನಿಗಳು ಇಂಗುತ್ತ ಭೂಮಿಯಲ್ಲಿ, ಸುರಿದ ಹನಿಗಳು ಇಂಗುತ್ತ ಭೂಮಿಯಲ್ಲಿ ಒಸರುತ ನೀರಿನ ಕೆರೆಯಾಯಿತು. ಒಸರುತ ನೀರಿನ ಕೆರೆಯಾಯಿತು. 3 ವಿಷಯ ಆಯ್ತು. 3 ವಿಷಯ ಆಯ್ತು. ಹೊಗಳಿಕೆ ಯಾರಿಗೂ ಅನಿವಾರ್ಯವೇ ಅಲ್ಲ, ಹೊಗಳಿಕೆ ಯಾರಿಗೂ ಅನಿವಾರ್ಯವೇ ಅಲ್ಲ, ತೆಗಳುವ ಚಟವೂ ಸರಿಯಲ್ಲ. ಹೊಗಳಿಕೆ ಯಾರಿಗೂ ಅನಿವಾರ್ಯವೇ ಅಲ್ಲ, ತೆಗಳುವ ಚಟವೂ ಸರಿಯಲ್ಲ. ನಿಂದನೆ ಎಷ್ಟೋ ನೊಂದ ಮನಸ್ಸಿಗೆ, ನಿಂದನೆ ಎಷ್ಟೋ ನೊಂದ ಮನಸ್ಸಿಗೆ, ನಿಂದನೆ ಎಷ್ಟೋ ನೊಂದ ಮನಸ್ಸಿಗೆ ಗಾಯದ ಮೇಲಿನ ಬರೆಯಾಯಿತು. ಗಾಯದ ಮೇಲಿನ ಬರೆಯಾಯಿತು. ಕೊನೆಯ ಹಂತ ಭಕ್ತ. ಆಡಲು ತರ ಆಟಗಳುಂಟು, ಆಡಲು ತರ ಆಟಗಳುಂಟು, ಆಡುತ್ತಲಿರಿ ಕಲದಲ್ಲಿ. ಆಡಲು ತರ ಆಟಗಳುಂಟು, ಆಡುತ್ತಲಿರಿ ಕಲದಲ್ಲಿ. ಭಾವಗಳೊಂದಿಗೆ ಆಡುತ್ತಾ
ಭಾವಗಳೊಂದಿಗೆ ಆಡುತ್ತಾಡುತ್ತಾ ಬದುಕೇ ಬಾರದ ಹೊರೆಯಾಯಿತು, ಬದುಕೇ ಬಾರದ ಹೊರೆಯಾಯಿತು, ಬದುಕೇ ಬಾರದ ಹೊರೆಯಾಯಿತು. ವಾಹ್, ಬಹಳ ನೀವು ಹೇಳಿದ ಹಾಗೆ ಆರಂಭದ ಚರಣ ನೀವು ಏನು ಹೇಳಿದಿರಿ, ನೀವು ಹೇಳಿದ ಮೇಲೆ ಅದು ಅಷ್ಟು ಡೀಪಾಗಿ ಅರ್ಥ ಆದದ್ದು. ತೆರೆಗಳು, ನೊರೆ, ಈ ಇಡೀ ವಿಚಾರ ನೀವು ಆರಂಭದಲ್ಲಿ ಹೇಳಿದ್ರಿಂದ ಅದು ಬಹಳ ಡೀಪಾಗಿ ಅರ್ಥ ಆಯಿತು. ಎಲ್ಲ ಚರಣಗಳು ಕೂಡ ಬಹಳ ಇಫೆಕ್ಟ್ ಆಗಿದೆ, ಬಹಳ ಅರ್ಥವತ್ತಾಗಿದೆ ಮತ್ತು ನಮ್ಮೆಲ್ಲರಿಗೂ ಕೂಡ ಜೀವ ಜಲ ಅಂತ ಹೇಳ್ಬೋದು, ಬದುಕಿನ ಪಾಠವನ್ನು ಕಲಿಸುವಂತಹ ಚರಣಗಳು. ಸರ್, ನಿಮಗೆ ಧನ್ಯವಾದ. ವೀಕ್ಷಕರೇ, ಇದು 15ನೇ ಎಪಿಸೋಡು. ಬಡ್ಡೂರು ಸರ್ ಅವರ ಲಯಬದ್ಧವಾದ ಹಾಡನ್ನು, ಅಷ್ಟೇ ಅರ್ಥಗರ್ಭಿತ ಪದಗಳುಳ್ಳ ಹಾಡನ್ನು ನೀವು ಕೇಳಿದ್ರಿ, ಗಜಲನ್ನು ಆಲಿಸಿದ್ರಿ. ನೀವು ಇದನ್ನು ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು ಮತ್ತು ನಿಮ್ಮವರೊಂದಿಗೆ ಇದನ್ನು ಹೇಳಿ ಸಬ್ಸ್ಕ್ರೈಬ್ ಮಾಡುವಂತ ಕೂಡ ಹೇಳಬೇಕು. ಇದು ಈ ಹೊತ್ತಿನ ವಿಶೇಷ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇವೆ. ಅಲ್ಲಿಯವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.